ಬೆಟ್ಟ ಗುಡ್ಡಗಳ ಸಾಲಿನಲ್ಲಿ ವೈಶಾಖ ಎಂಬ ಸುಂದರ ಗ್ರಾಮ. ಆ ಗ್ರಾಮದಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡು ಜೀವನದ ದಾರಿಯನ್ನು ತಿಳಿದೇ ಕಂಗಾಲಾಗಿದ್ದ ಆದರ್ಶ ಎಂಬ ಯುವಕ. ಮುಂದಿನ ಬದುಕಿನ ಜೀವನದ ಬಗ್ಗೆ ಯೋಚಿಸುತ್ತಾ ಆದರ್ಶ ಒಮ್ಮೆ ಕಾಡಿನಲ್ಲಿ ನಡೆಯುತ್ತಾ ಹೊರಟಿದ್ದ. ಆಗ ಅವನ ಕಣ್ಣಿಗೆ ಒಬ್ಬ ಸಾಧು ಕಂಡರು. ಆ ಸಾಧುವಿನ ಬಳಿ ಹೋಗಿ ಅವನು ಬೇಡಿಕೊಂಡ, ಸ್ವಾಮಿ, ನನಗೆ ಕರುಣೆಯನ್ನು ತೋರಿಸಿ ನನ್ನ ಜೀವನ ಸುಖಮಯವಾಗಲು ಕೆಲವು ವಜ್ರಾಭರಣಗಳನ್ನು ದಾನ ಮಾಡಿ ಎಂದು ಕೇಳಿದ. ಸಾಧುಗಳು ಮುಗುಳ್ನಗುತ್ತಾ, ಮಗು, ನೀನು ಕೇಳಿದ್ದನ್ನು ನಾನು ಕೊಡುತ್ತೇನೆ, ಆದರೆ ದೇವರು ನಿನಗೆ ಕೊಟ್ಟಿರುವ ಅಮೂಲ್ಯವಾದ ಕೆಲವು ವಸ್ತುಗಳನ್ನು ನನಗೆ ಕೊಟ್ಟು ಬಿಡು, ನಿನ್ನ ಕಣ್ಣುಗಳನ್ನು ನನಗೆ ಕೊಟ್ಟು ಬಿಡು ಅಂತ ಕೇಳಿದ್ರು. ಅದಕ್ಕೆ ಆದರ್ಶ ಹೇಳ್ದ, ಸ್ವಾಮಿ, ಕಣ್ಣಿಲ್ಲದೆ ಬದುಕು ಸಾಧ್ಯವೇ, ಬೇರೆ ಏನಾದರೂ ಕೇಳಿ ಎಂದ. ಆಗ ಸಾಧುಗಳು, ನಿನ್ನ ಕೈಗಳನ್ನು ಕೊಟ್ಟುಬಿಡು ಅಂತ ಕೇಳಿದ್ರು. ಆಗ ಆದರ್ಶ, ಅಲ್ಲ ಸ್ವಾಮಿ, ಕೈಗಳಿಲ್ಲದೆ ಜೀವನ ನಡೆಸೋದು ಹೇಗೆ ಎಂದು ಕೇಳಿದ. ಆಗ ಆ ಸಾಧುಗಳು ಹೇಳ್ತಾರೆ, ನೋಡು ಮಗು, ಕೈ ಕಾಲು ಇಲ್ಲದೆ ಕಣ್ಣೂ ಕಾಣಿಸದೆ ಎಷ್ಟೋ ಲಕ್ಷಾಂತರ ಜನ ಈ ಒಂದು ಜಗತ್ತಿನಲ್ಲಿ ವಾಸ ಮಾಡ್ತಾ ಇದ್ದಾರೆ ಕಷ್ಟಪಟ್ಟು. ನೀನು ಶ್ರಮವನ್ನು ಪಡು, ಶ್ರಮದಲ್ಲಿ ನಿಜವಾದ ಸುಖ ಇದೆ, ಕೆಲಸ ಮಾಡು, ವ್ಯವಸಾಯ ಮಾಡು ಅಂತ ಹೇಳಿ ಕಳಿಸಿದ್ರು. ತನ್ನ ತಪ್ಪಿನ ಅರಿವಾಗಿ ಆದರ್ಶ ಊರಿಗೆ ಮರಳಿದ. ತನ್ನದೇ ಜಮೀನಿನಲ್ಲಿ ವ್ಯವಸಾಯವನ್ನು ಆರಂಭಿಸಿದ. ಹಂತ ಹಂತವಾಗಿ ಬೆಳೆದು ಊರಿನ ಗೌರವಾನ್ವಿತ ಯುವಕರಲ್ಲಿ ಒಬ್ಬನಾದ. ಉತ್ತಮ ನಾಯಕನಾಗಿ ಹೊರಹೊಮ್ಮಿದ. ಕಷ್ಟಪಟ್ಟು ಸಂಪಾದಿಸಿದ್ದು ಎಂದಿಗೂ ವ್ಯರ್ಥವಾಗುವುದಿಲ್ಲ. ನಮ್ಮಲ್ಲಿರುವ ಸಾಮರ್ಥ್ಯವನ್ನು ಗುರುತಿಸಿ ಮುನ್ನಡೆದರೆ ಯಶಸ್ಸು ಖಂಡಿತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಧ್ವನಿ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಖಂಡಿತವಾಗಿ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.